ಹಾಯ್ ವಾರಿಯರ್ಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಸುದೀಪ. ವೆಲ್ಕಮ್ ಬ್ಯಾಕ್ ಟು ಅವರ್ ಟೆಕ್ ಆರ್ಮಿ ಚಾನಲ್. ಇವತ್ತು ನಾವೊಂದು ಫ್ಯೂಚರಿಸ್ಟಿಕ್ ಗ್ಯಾಜೆಟ್ ನ ಅನ್ಬಾಕ್ಸ್ ಮಾಡಿ ಅದ್ರ ಫೀಚರ್ ನ ಎಕ್ಸ್ಪ್ಲೋರ್ ಮಾಡೋಣ. ಅದು ಯಾವ್ದಪ್ಪ ಅಂದ್ರೆ S26 ಅಲ್ಟ್ರಾ. ಸ್ಯಾಮ್ಸಂಗ್ ನಲ್ಲಿ ಲಾಂಚ್ ಆಗಿರುವಂತ ಲೇಟೆಸ್ಟ್ ಮಾಡೆಲ್. ಇದನ್ನ ಅನ್ಬಾಕ್ಸ್ ಮಾಡಿ ಫ್ಯೂಚರ್ ನ ಎಕ್ಸ್ಪ್ಲೋರ್ ಮಾಡೋಣ. ನೀವು ನೋಡ್ತಾ ಇರ್ಬೋದು, ಬಾಕ್ಸ್ ತುಂಬಾ ಸ್ಲಿಮ್ ಆಗಿದೆ. ಯಾಕಂದ್ರೆ ಇದರಲ್ಲಿ ನಮಗೆ ಚಾರ್ಜರ್ ಪ್ರೊವೈಡ್ ಮಾಡಲ್ಲ. ಯಾವಾಗ ಆಪಲ್ ಅವ್ರು ಸ್ಟಾಪ್ ಮಾಡಿದ್ರು ಅದನ್ನೇ ಎಲ್ಲರೂ ಕಾಪಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವರು ಚಾರ್ಜರ್ ಪ್ರೊವೈಡ್ ಮಾಡ್ತಾ ಇಲ್ಲ. ಇದರಲ್ಲಿ ಏನೇನು ಸಿಗುತ್ತೆ ಅಂತ ಬಾಕ್ಸ್ ನ ಓಪನ್ ಮಾಡಿ ಚೆಕ್ ಮಾಡೋಣ. ಓಕೆ, ಅನ್ಬಾಕ್ಸ್ ಮಾಡೋಣ. ಈಗ ಆಕ್ಸೆಸರೀಸ್ ಆಗ್ಬೋದು, ಬೇರೆ ಏನೇನು ಡಾಕ್ಯುಮೆಂಟ್ ಇದೆ ಅಂತ ಚೆಕ್ ಮಾಡೋಣ. ನೋಡ್ಬೋದು, ನಮಗೆ ಪಿನ್ ಚಾರ್ಜರ್ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಇಂಡಿಯನ್ ವೇರಿಯಂಟ್ ಆಗಿದ್ರೆ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಇದರಲ್ಲಿ ಈ ಏನು USB ಪೋರ್ಟ್ ಇದೆ ಅದರಲ್ಲಿ ಇಂಡಿಯನ್ ಬಿಟ್ಟು ಮೆನ್ಷನ್ ಇರುತ್ತೆ. ಓಕೆ, ಕೇಬಲ್ ಬಿಟ್ರೆ ನಮಗೆ ಯೂಸರ್ ಮ್ಯಾನ್ಯಲ್ ಸಿಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ಸಿಮ್ ಎಜೆಕ್ಟರ್ ಪಿನ್ ಸಿಗ್ತಾ ಇದೆ. ನೋಡ್ಬೋದು, ತುಂಬಾ ಸ್ಟೈಲಿಶ್ ಆಗಿದೆ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಇವಾಗ ಮೇನ್ ಪ್ರಾಡಕ್ಟ್ ನ ನೋಡೋಣ. ಓಕೆ, ನೋಡ್ಬೋದು ಡಿಸೈನ್ ತುಂಬಾ ಸ್ಲೀಕಿಯಾಗಿ ಸ್ಲಿಮ್ ಆಗಿ ಮಾಡಿದ್ದಾರೆ. ಕ್ಯಾಮ್ರಾ ಬಂಪ್ ಏನಿದೆ ಅದು ಸ್ವಲ್ಪ ಮೇಲಿದೆ. ಅದೇ ನೀವು S25 ಅಲ್ಟ್ರಾಗೆ ಕಂಪೇರ್ ಮಾಡಿದ್ರೆ ಈ ಕಾರ್ನರ್ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಕರ್ವ್ ಮಾಡಿದ್ದಾರೆ. ಡಿವೈಸ್ ನ ಆನ್ ಮಾಡೋಣ. ಆನ್ ಆಗ್ತಾ ಇದೆ. ನೋಡ್ಬೋದು, ವೆಲ್ಕಮ್ ಸ್ಕ್ರೀನ್ ಅಪಿಯರ್ ಆಯ್ತು. ಓಕೆ, ಡಿವೈಸ್ ನ ಸೆಟಪ್ ಮಾಡ್ತೇನೆ. ಓಕೆ, ಫೋನ್ ಸೆಟಪ್ ಕಂಪ್ಲೀಟ್ ಆಯ್ತು. ಡಿಸ್ಪ್ಲೇ ಅಂತೂ ತುಂಬಾ ಸೆನ್ಸಿಟಿವ್ ಆಗಿದೆ. ಇನ್ನು ಟಚ್ ರೆಸ್ಪಾನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಮಗೆ ಡಿಸ್ಪ್ಲೇ ಬಂದು 6.9 ಇಂಚ್ LTPO ಕ್ವಾಡ್ HD ಡೈನಾಮಿಕ್ ಆಮ್ಯುಲೇಟ್ ಡಿಸ್ಪ್ಲೇ ಸಿಗ್ತಾ ಇದೆ. ಈ ಡಿಸ್ಪ್ಲೇ ಬಂದು 120 Hz ರಿಫ್ರೆಶ್ ರೇಟಿಗೆ ಸಪೋರ್ಟ್ ಮಾಡುತ್ತೆ. ಹಾಗೇನೆ ಇದು ಆಂಟಿ ರಿಫ್ಲೆಕ್ಟರ್ ಪ್ರೊಟೆಕ್ಷನ್ ಇದೆ. ಆಂಟಿ ರಿಫ್ಲೆಕ್ಟರ್ ಪ್ರೊಟೆಕ್ಷನ್ ಅಂದ್ರೆ ಏನಂದ್ರೆ, ಈಗ ನಿಮಗೆ ಲೈಟ್ ಬೆಳಕು ಡೈರೆಕ್ಟ್ ಸ್ಕ್ರೀನ್ ಮೇಲೆ ಇದ್ದಾಗ ರಿಫ್ಲೆಕ್ಟ್ ಆಗುತ್ತಲ್ಲ, ಆ ರಿಫ್ಲೆಕ್ಟ್ ನ ಇದು ರೆಡ್ಯೂಸ್ ಮಾಡುತ್ತೆ. ಅಷ್ಟು ನಿಮಗೆ ರಿಫ್ಲೆಕ್ಷನ್ ಬರಲ್ಲ. ಹಾಗೇನೆ ಇದು HDR10+ ನ ಸಪೋರ್ಟ್ ಮಾಡುತ್ತೆ. ಮತ್ತೆ 10 ಬಿಲಿಯನ್ ಕಲರ್ಸ್ ಗೆ ಸಪೋರ್ಟ್ ಮಾಡುತ್ತೆ. ಈ ಡಿಸ್ಪ್ಲೇ ನಮಗೆ ಇನ್ನೊಂದು ಸ್ಪೆಷಲ್ ಆಪ್ಷನ್ಸ್ ಇದೆ. ಅದು ಬಂದು ಪ್ರೈವಸಿ ಗ್ಲಾಸ್. ಪ್ರೈವಸಿ ಗ್ಲಾಸ್ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನೋ ಯೂಸ್ ಮಾಡ್ತಾ ಇದ್ರಿ, ಯಾರಿಗಾರು ಸ್ಟಾರ್ಟ್ ಮಾಡ್ತಾ ಇದ್ರಿ ಅಂದ್ರೆ ಪಕ್ಕದಲ್ಲಿ ಕೂತವರು ನಿಮ್ ಡಿಸ್ಪ್ಲೇನ ನೋಡ್ಬೋದು, ಅವ್ರಿಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದೇ ಪ್ರೈವಸಿ ಡಿಸ್ಪ್ಲೇನ ಆನ್ ಮಾಡ್ಕೊಂಡ್ರೆ ಪಕ್ಕದಲ್ಲಿ ಇರೋರಿಗೆ ಕಾಣಿಸಲ್ಲ. ಪ್ರೈವಸಿ ಡಿಸ್ಪ್ಲೇ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಇದರಲ್ಲಿ 2 ಟೈಪ್ಸ್ ಆಫ್ ಪಿಕ್ಸೆಲ್ಸ್ ಇದೆ. ನ್ಯಾನೋ ಪಿಕ್ಸೆಲ್ ಮತ್ತೆ ನೇರೋ ಪಿಕ್ಸೆಲ್ ಅಂದ್ಬಿಟ್ಟು. ಈಗ ನ್ಯಾನೋ ಪಿಕ್ಸೆಲ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಾರ್ಮಲ್ ಡಿಸ್ಪ್ಲೇಗೆ ನಿಮಗೆ ನ್ಯಾನೋ ಪಿಕ್ಸೆಲ್ ವರ್ಕ್ ಆಗುತ್ತೆ. ಅದು ಬ್ರೈಟ್ ಆಗಿರುತ್ತೆ, ಅಂದ್ರೆ ವೈಡ್ ಆಗಿ ಸ್ಪ್ರೆಡ್ ಆಗುತ್ತೆ. ಅದೇ ನ್ಯಾನೋ ಪಿಕ್ಸೆಲ್ ಬಂದು ನಿಮಗೆ ಸ್ಟ್ರೈಟ್ ವೇ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಸೈಡ್ ಇಂದ ನೋಡಿದವರಿಗೆ ಅದು ಡಿಸ್ಪ್ಲೇ ಕಾಣಿಸಲ್ಲ. ನೆಕ್ಸ್ಟ್ ಫೀಚರ್ ಬಂದು ಕ್ಯಾಮ್ರಾ. ಬ್ಯಾಕ್ ಸೈಡ್ ಬಂದು 4 ಮಾಡಲ್ ಕ್ಯಾಮ್ರಾ ಸಿಗ್ತಾ ಇದೆ. ಫ್ರಂಟ್ ಸೆಲ್ಫಿಗೋಸ್ಕರ ಒಂದು ಕ್ಯಾಮ್ರಾ ಸಿಗ್ತಾ ಇದೆ. ಇದರಲ್ಲಿ ಬಂದು ನಮಗೆ ಮೇನ್ ಕ್ಯಾಮ್ರಾ ಬಂದು 200 ಮೆಗಾ ಪಿಕ್ಸೆಲ್, ಹಾಗೇನೆ 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಲೆನ್ಸ್ ಸಿಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಬಂದು 50 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪಿಕ್ ಲೆನ್ಸ್ ನ ಹಾಕಿದ್ದಾರೆ. ಅದಾದ್ಮೇಲೆ 10 ಮೆಗಾ ಪಿಕ್ಸೆಲ್ ನಿಮಗೆ ಟೆಲಿಸ್ಕೋಪಿಕ್ ಲೆನ್ಸ್ ಹಾಕಿದ್ದಾರೆ. ಈಗ 10 ಮೆಗಾ ಪಿಕ್ಸೆಲ್ ಏನಿದೆ ಅದು ನಿಮಗೆ 3x ಆಪ್ಟಿಕಲ್ ಜೂಮ್ ನ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ 50 ಮೆಗಾ ಪಿಕ್ಸೆಲ್ ಏನಿದೆ ಅದು 5x ಆಪ್ಟಿಕಲ್ ಜೂಮ್ ನ ಪ್ರೊವೈಡ್ ಮಾಡುತ್ತೆ. ಕ್ಯಾಮ್ರಾದಲ್ಲಿ ನಮಗೆ ಮೇನ್ ಫೀಚರ್ ಬಂದು ಸೂಪರ್ ಸ್ಟಡಿ ಹಾರಿಜೆಂಟಲ್ ಲಾಕ್ ಅಂದ್ಬಿಟ್ಟು ಪ್ರೊವೈಡ್ ಮಾಡಿದ್ದಾರೆ. ಇದೇನಪ್ಪಾ ಅಂದ್ರೆ, ನಿಮಗೆ ಕ್ಯಾಮ್ರಾನ ಈ ತರ ಪ್ಲೇಸ್ ಮಾಡ್ಕೊಂಡ್ರೆ, ಆ ಹಾರಿಜಾಂಟಲ್ ಲಾಕ್ ನ ಆನ್ ಮಾಡ್ಕೊಂಡ್ರೆ ನಿಮಗೆ ಜಸ್ಟ್ ನೀವು ಕ್ಯಾಮ್ರಾ ಟ್ವಿಸ್ಟ್ ಮಾಡಿದ್ರು ಆ ಫ್ರೇಮ್ ಏನಿರುತ್ತೆ ಆ ಫ್ರೇಮ್ ಸ್ಟಡಿ ಆಗಿರುತ್ತೆ. ನಿಮಗೆ ರೊಟೇಟ್ ಆಗಲ್ಲ ಫ್ರೇಮ್. ನೀವು ಜಸ್ಟ್ ಮೊಬೈಲ್ ನ ರೊಟೇಟ್ ಮಾಡ್ತಾ ಇರ್ತೀರಿ, ಆದ್ರೆ ನಿಮಗೆ ಫ್ರೇಮ್ ಯಾವುದೇ ರೀತಿ ರೊಟೇಷನ್ ಆಗ್ತಾ ಇರಲ್ಲ. ಇದರಲ್ಲಿ ಸ್ಪೆಷಲ್ ಫೀಚರ್ ನ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ನಮಗೆ 3 ವೇರಿಯಂಟ್ ಸ್ಟೋರೇಜ್ ಮೊಬೈಲ್ ಸಿಗ್ತಾ ಇದೆ. 256 GB ಇಂದ ಸ್ಟಾರ್ಟ್ ಆಗುತ್ತೆ. 256 ಮತ್ತೆ 512 GB. ನೆಕ್ಸ್ಟ್ ಆದ್ಮೇಲೆ 1 TB ಗೆ 16 GB ರ್ಯಾಮ್ ಸಿಗುತ್ತೆ. ಅದೇ ನಿಮಗೆ 256 ಮತ್ತೆ 512 ಗೆ 12 GB ರ್ಯಾಮ್ ಸಿಗ್ತಾ ಇದೆ. ಹಾಗೇನೆ ಇದರಲ್ಲಿ ರ್ಯಾಮ್ ಬಂದು LTDDR5X ರ್ಯಾಮ್ ಸಿಗ್ತಾ ಇದೆ. ಹಾಗೇನೆ ಸ್ಟೋರೇಜ್ ಬಂದು UFS ವರ್ಷನ್ 4 ಸಿಗ್ತಾ ಇದೆ. ನೆಕ್ಸ್ಟ್ ಇದರಲ್ಲಿ ಕಲರ್ ವೇರಿಯಂಟ್ ನೋಡ್ತೇವೆ ಅಂದ್ರೆ ಕೋಬಾಲ್ಟ್ ವೈಲೆಟ್. ಇದೇನ್ ಕಲರ್ ಕಾಣಿಸ್ತಾ ಇದೆ ಇದು ಬಂದು ಕೋಬಾಲ್ಟ್ ವೈಲೆಟ್. ಅದಾದ್ಮೇಲೆ ಬ್ಲಾಕ್ ಇದೆ, ಸ್ಕೈ ಬ್ಲೂ ಇದೆ, ಅದಾದ್ಮೇಲೆ ನೆಕ್ಸ್ಟ್ ವೈಟ್ ಇದೆ. ಇಷ್ಟು ನಾರ್ಮಲ್ ವೇರಿಯಂಟ್ ಇದೆ. ಇದರಲ್ಲಿ 2 ಸ್ಪೆಷಲ್ ಎಡಿಷನ್ ಲಾಂಚ್ ಮಾಡಿದ್ದಾರೆ. ಅದ್ಯಾವ್ದಪ್ಪ ಅಂದ್ರೆ ಪಿಂಕ್ ಗೋಲ್ಡ್ ಮತ್ತೆ ಸಿಲ್ವರ್ ಶಾಡೋ ಅಂದ್ಬಿಟ್ಟು. ಇದು ನಿಮಗೆ ಸ್ಪೆಷಲ್ ಎಡಿಷನ್ ಆಗಿದೆ. ಇನ್ನ ಬ್ಯಾಟರಿ ವಿಚಾರಕ್ಕೆ ಬರ್ತೀವಿ ಅಂದ್ರೆ, ಆಸ್ ಯೂಶುವಲ್ 5000 mAh ಬ್ಯಾಟರಿನ ಪ್ರೊವೈಡ್ ಮಾಡಿದ್ದಾರೆ. ಇವರು ಅದಕ್ಕೆ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ. ಎಲ್ಲಾ ಗ್ಯಾಲಕ್ಸಿ ವೇರಿಯಂಟ್ ಅಲ್ಲೂ ಮ್ಯಾಕ್ಸಿಮಮ್ ಇವರು 5000 mAh ಸೀರೀಸ್ ಬ್ಯಾಟರಿನೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ನು ಪ್ರೊಸೆಸರ್ ವಿಚಾರಕ್ಕೆ ಬಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 8 Elite Gen 5 ಸಿಗ್ತಾ ಇದೆ. ಇದೇನೇ ಈಗ ಲೇಟೆಸ್ಟ್ ಪ್ರೊಸೆಸರ್. ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ ಅಲ್ಲೇ ಟಾಪೆಸ್ಟ್ ಪ್ರೊಸೆಸರ್. ನೀವು ಇದರಲ್ಲಿ ಎಲ್ಲಾ ತರ ಗೇಮ್ ಗಳನ್ನ ನೀವು ಸ್ಮೂತ್ ಆಗಿ ರನ್ ಮಾಡಬಹುದು. ಇದರಲ್ಲಿ ಸೆಕ್ಯೂರಿಟಿ ಫೀಚರ್ ನೋಡೋದಾದ್ರೆ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಹಾಗೇನೆ ಫೇಸ್ ಲಾಕ್ ಕೂಡ ತುಂಬಾ ಸ್ಪೀಡ್ ಆಗಿ ಅನ್ಲಾಕ್ ಆಗುತ್ತೆ.
ನೀವು ಮೊಬೈಲ್ ನೋಡಬಹುದು, ತುಂಬಾ ಸ್ಲೀಕ್ ಆಗಿದೆ. ಇದು ಬಂದು ನಿಮಗೆ 7.9 ಥಿಕ್ನೆಸ್ ಇದೆ, ಹಾಗೇನೆ 214 ಗ್ರಾಮ್ಸ್ weight ಇದೆ ಇದರಲ್ಲಿ. ಹಾಗೇನೆ ನೀವು ಫ್ರಂಟ್ ಅಲ್ಲಿ ನಿಮಗೆ ಗೊರಿಲ್ಲಾ ಆರ್ಮರ್ 2 ಗ್ಲಾಸ್ ಸಿಗ್ತಾ ಇದೆ. ಬ್ಯಾಕ್ ಸೈಡ್ ಬಂದ್ರೆ ಅದೇ ಗೊರಿಲ್ಲಾ ವೆಕ್ಟಸ್ 2 ಗ್ಲಾಸ್ ಸಿಗ್ತಾ ಇದೆ. ಈ ಸರಿ S26 ಅಲ್ಟ್ರಾದಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ನ ಪ್ರೊವೈಡ್ ಮಾಡಿದ್ದಾರೆ. ಏನ್ ಈ ಹಿಂದೆ ಪ್ರೊವೈಡ್ ಮಾಡ್ತಿದೆ ಅಂತ ಟೈಟಾನಿಯಂ ಫ್ರೇಮ್ ನ ಸ್ಟಾಪ್ ಮಾಡಿ ಇವಾಗ ಅಲ್ಯೂಮಿನಿಯಂ ಫ್ರೇಮ್ ನ ಯೂಸ್ ಮಾಡ್ತಿದ್ದಾರೆ. ಇನ್ನು ಇದರಲ್ಲಿ IP68 ಡಸ್ಟ್ ಅಂಡ್ ವಾಟರ್ ಪ್ರೊಟೆಕ್ಷನ್ ಇದೆ. ಹಾಗೇನೆ ಇದರಲ್ಲಿ Wi-Fi 7 ಸಿಗ್ತಾ ಇದೆ, Bluetooth 7 ಸಿಗ್ತಾ ಇದೆ, ಮತ್ತೆ ಯೂಶಲಿ NFC ಕಾಮನ್ ಆಗಿ ಸಿಗ್ತಾ ಇದೆ. ಇದರಲ್ಲಿ ನಮಗೆ ತುಂಬಾ ದೊಡ್ಡ ವೇಪರ್ ಚೇಂಬರ್ ಸಿಗ್ತಾ ಇದೆ. ವೇಪರ್ ಚೇಂಬರ್ ಈ ಮೊಬೈಲ್ ನ ಕೂಲ್ ಆಗಿಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಇನ್ ಕೇಸ್ ಗೇಮ್ ಆಡ್ತಾ ಇದ್ರಿ ಅವಾಗ ಹೀಟ್ ಆದಿಲ್ದಂಗೆ ಡಿವೈಸ್ ನ ನೋಡ್ಕೊಳ್ಳುತ್ತೆ. ಇನ್ನ ಸ್ಯಾಮ್ಸಂಗ್ ಅಲ್ಲಿ ಇದೇ ಫಸ್ಟ್ ಟೈಮ್ 60 ವ್ಯಾಟ್ ಸಪೋರ್ಟ್ ನ ಕೊಟ್ಟಿದ್ದಾರೆ ಈ ಡಿವೈಸ್ ಗೆ. ನೀವು ವೈರ್ಡ್ ಚಾರ್ಜರ್ ಅಲ್ಲಿ ಚಾರ್ಜ್ ಮಾಡ್ತೀನಿ ಅಂದ್ರೆ 60 ವ್ಯಾಟ್ ಅಲ್ಲಿ ಚಾರ್ಜ್ ಆಗುತ್ತೆ, ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಹಾಗೇನೆ ವೈರ್ಲೆಸ್ ಅಲ್ಲಿ ನಿಮಗೆ 25 ವ್ಯಾಟ್ ಚಾರ್ಜ್ ಸಪೋರ್ಟ್ ನ ಕೊಟ್ಟಿದ್ದಾರೆ. ಹಾಗೇನೆ 7 ಇಯರ್ಸ್ ತನಕ OS ಮತ್ತು ಸೆಕ್ಯೂರಿಟಿ ಪ್ಯಾಚಸ್ ಅಪ್ಡೇಟ್ ಸಿಗುತ್ತೆ. ಇನ್ನ ಡಿವೈಸ್ ಗಳಲ್ಲಿ ಅಂದ್ರೆ ಮೊಬೈಲ್ ಅಲ್ಲಿ AI ಫೀಚರ್ ನೋಡೋದಾದ್ರೆ ಸ್ಯಾಮ್ಸಂಗ್ ಗೆ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಇನ್ನ ಇದರಲ್ಲಿ ಯಾವ್ದು ಇದೆ ಅಂದ್ರೆ ಈಗ ಫೋಟೋ ತೆಗಿತೀರಿ, ಫೋಟೋ ತೆಗೆದು ಫೋಟೋನ ಗ್ಯಾಲರಿ ಓಪನ್ ಮಾಡಿದಾಗ ಬಾಟಮ್ ಅಲ್ಲಿ ನಿಮಗೆ AI ಆಪ್ಷನ್ಸ್ ಬರುತ್ತೆ. AI ಆಪ್ಷನ್ಸ್ ಓಪನ್ ಮಾಡಿದಾಗ ಅದರಲ್ಲಿ ನಿಮಗೆ ರೆಟ್ರೋ ಥೀಮ್ ಗಳು ಸಿಗುತ್ತೆ. ಆ ರೆಟ್ರೋ ಥೀಮ್ ಗಳು ಆಲ್ರೆಡಿ ಫ್ರೀ ಡಿಫೈನ್ಸ್ ರೆಟ್ರೋ ಥೀಮ್ಸ್ ಇದೆ, ಅದನ್ನ ಚೂಸ್ ಮಾಡಿದ್ರೆ ಅದ್ರ ತಕ್ಕಾಗಿ ಆ ಫೋಟೋ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಒಂದು ಚೆನ್ನಾಗಿದೆ ಫೀಚರ್. ನೆಕ್ಸ್ಟ್ ಇನ್ನು ಪ್ರಾಂಪ್ಟ್ ಟು ಚೇಂಜ್ ಅಂದ್ಬಿಟ್ಟು ಒಂದು AI ಆಪ್ಷನ್ಸ್ ಇದೆ. ಅದ್ರಲ್ಲಿ ಏನು ಅಂದ್ರೆ ನಿಮಗೆ ಅಲ್ಲಿ ಪ್ರಾಂಪ್ಟ್ ಅಲ್ಲಿ ಡಿಫೈನ್ ಮಾಡಿದ್ರೆ ಆ ರಿಲೆವೆಂಟ್ ಆ ಫೋಟೋ ಚೇಂಜ್ ಆಗುತ್ತೆ. ಬಟ್ ನಾನು ಯೂಸ್ ಮಾಡಿದಾಗ ಇದೊಂದು ಅಷ್ಟು ಆಕ್ಯುರೇಟ್ ಆಗಿ ವರ್ಕ್ ಆಗಲ್ಲ. ಇನ್ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ರೆ ನಿಮಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಅಂದ್ರೆ ಶಾರ್ಟ್ ಪ್ರಾಂಪ್ಟ್ ನ ನೀವು ಕೊಟ್ರೆ ಅಷ್ಟೊಂದು ಚೆನ್ನಾಗಿ ಔಟ್ಪುಟ್ ನ ಜನರೇಟ್ ಮಾಡಲ್ಲ. ನೆಕ್ಸ್ಟ್ AI ಆಪ್ಷನ್ಸ್ ಬಂದು ಸ್ಟಿಕ್ಕರ್ ಫೀಚರ್. ಸ್ಟಿಕ್ಕರ್ ಫೀಚರ್ ಏನಪ್ಪಾ ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಇಮೇಜ್ ಅಲ್ಲಿ ಒಂದು ಆಬ್ಜೆಕ್ಟ್ ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಕೆಳಗಡೆ ಸೇವ್ ಟು ಸ್ಟಿಕ್ಕರ್ ಅಂದ್ಬಿಟ್ಟು ಆಪ್ಷನ್ ಬರುತ್ತೆ. ಆ ಆಬ್ಜೆಕ್ಟ್ ನ ನೀವು ಸ್ಟಿಕ್ಕರ್ ಆಗಿ ಯೂಸ್ ಮಾಡಬಹುದು, ಯಾರಿಗೆ ಬೇಕಾದ್ರೂ ಸೆಂಡ್ ಮಾಡಬಹುದು ಆ ಸ್ಟಿಕ್ಕರ್ ನ. ಆ ಸ್ಟಿಕ್ಕರ್ ನ ಹೇಗೆ ಯೂಸ್ ಮಾಡೋದು ಅಂದ್ರೆ ಈಗ ವಾಟ್ಸ್ಆಪ್ ಅಲ್ಲಿ ಯಾರಿಗಾದ್ರು ಟೆಕ್ಸ್ಟ್ ಮಾಡ್ತಾ ಇದೀರಿ ಅಂದಾಗ ಕೀಬೋರ್ಡ್ ಅಪಿಯರ್ ಆದ ತಕ್ಷಣ ಅಲ್ಲಿ ಮೇಲ್ಗಡೆ ಒಂದು ಗ್ಯಾಲಕ್ಸಿ ಐಕನ್ ಬರುತ್ತೆ. ಗ್ಯಾಲಕ್ಸಿ ಐಕನ್ ಟಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಆ ಸ್ಟಿಕ್ಕರ್ಸ್ ಏನೇನ್ ಸೇವ್ ಮಾಡಿರ್ತೀರಿ ಆ ಸ್ಟಿಕ್ಕರ್ಸ್ ಎಲ್ಲ ಪಾಪ್ ಅಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಹೊಸ ಫೀಚರ್ ಇದು ಹೇಳ್ಬೇಕಂದ್ರೆ ಈಗ ಆಕ್ಚುಲಿ ಥರ್ಡ್ ಪಾರ್ಟಿ ಆಪ್ ಗಳಲ್ಲಿ ವಿಡಿಯೋ ಪ್ಲೇ ಮಾಡ್ತಾ ಇರ್ತೀರಿ, ಆಲ್ರೆಡಿ ಆ ವಿಡಿಯೋ ರೆಕಾರ್ಡ್ ಆಗಿರುತ್ತೆ, ವಾಯ್ಸ್ ಕೂಡ ರೆಕಾರ್ಡ್ ಆಗಿರುತ್ತೆ. ಅಲ್ಲಿ ಏನಿರುತ್ತೆ ಆ ವಿಡಿಯೋನ ನೀವು ನೋಡ್ತಾ ಇರ್ತೀರಿ. ಆ ವಿಡಿಯೋದಲ್ಲಿ ಇರೋ ನಾಯ್ಸ್ ಏನಿರುತ್ತೆ ಅದನ್ನ ಕೂಡ ನೀವು ಕ್ಲಿಯರ್ ಮಾಡಬಹುದು. ಅದೊಂದು ಹೊಸ ಆಪ್ಷನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಇದರಲ್ಲಿ, ಅದೊಂದು ಚೆನ್ನಾಗಿದೆ AI ಫೀಚರ್. ಇನ್ನ ಈ ಡಿವೈಸ್ ಅಲ್ಲಿ ನೋಡೋದಾದ್ರೆ ನಮಗೆ ಯಾವುದೇ ರೀತಿ ಆಡಿಯೋ ಪೋರ್ಟ್ ಇಲ್ಲ, ಜಸ್ಟ್ C-ಪಿನ್ ಪೋರ್ಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಲ್ಲಿ ಸಿಗೋಂತ S Pen ನ ಪ್ರೊವೈಡ್ ಮಾಡಿದ್ದಾರೆ. S Pen ಈ ಸರಿ ತುಂಬಾ ಸ್ಲಿಮ್ ಡಿಸೈನ್ ಅಲ್ಲಿ ಇದೆ, ತುಂಬಾ ಆಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಇದರಲ್ಲಿ ನಿಮಗೆ ಬ್ಲೂಟೂತ್ ಫಂಕ್ಷನ್ ವರ್ಕ್ ಆಗಲ್ಲ. ಐ ಥಿಂಕ್ S24 ಲಾಸ್ಟ್ ಅನ್ಸುತ್ತೆ ಬ್ಲೂಟೂತ್ ಆಪ್ಷನ್ಸ್ ನ ಪ್ರೊವೈಡ್ ಮಾಡಿದ್ರು. ಇದರಲ್ಲಿ ನಿಮಗೆ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಬಹುದಿತ್ತು, ಆ ಆಪ್ಷನ್ ನ ರಿಮೂವ್ ಮಾಡಿಬಿಟ್ರು. ಓಕೆ, ಆದ್ರೂ ಸ್ಟಿಲ್ ಯೂಸ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನೀವು S Pen ನ ಯೂಸ್ ಮಾಡ್ಕೊಂಡು ಮೊಬೈಲ್ ಆಪರೇಟ್ ಕೂಡ ಮಾಡಬಹುದು. ಹಾಗೆ ಯಾವ್ದು ಇಂಪಾರ್ಟೆಂಟ್ ನೋಟ್ ಇದ್ರೆ ನೋಟ್ ನ ರೈಟ್ ಡೌನ್ ಮಾಡ್ಕೊಳ್ಬಹುದು. ಇನ್ನ ಡ್ರಾಯಿಂಗ್ ಮಾಡಬಹುದು, ಹಾಗೇನೆ ಕಲರ್ ಫಿಲ್ಲಿಂಗ್ ಮಾಡಬಹುದು. ಡಿಸೈನರ್ಗಂತೂ ತುಂಬಾ ಯೂಸ್ ಆಗುತ್ತೆ. ಇದ್ರ ಜೊತೆಗೆ ನಾವು ಸ್ಯಾಮ್ಸಂಗ್ 60 ವ್ಯಾಟ್ ಚಾರ್ಜರ್ ನ ಅನ್ಬಾಕ್ಸ್ ಮಾಡೋಣ. ನೋಡ್ಬೋದು ನಮಗೆ ಪ್ಯಾಕಿಂಗ್ ಈ ತರ ಸಿಗುತ್ತೆ. ಇದು ಅನ್ಬಾಕ್ಸ್ ಮಾಡಲಿಕ್ಕೆ ಸೇಮ್ ಪೀಲ್ ಟೈಪ್ ಆಪ್ಷನ್ ಕೊಟ್ಟಿದ್ದಾರೆ. ಚಾರ್ಜರ್ ನೋಡೋದಾದ್ರೆ ತುಂಬಾ ದೊಡ್ಡ ಬ್ರಿಕ್ ಇದ್ದಂಗಿದೆ, ಯಾಕೆಂದ್ರೆ ಇದು 60 ವ್ಯಾಟ್ ಚಾರ್ಜರ್ ಅಲ್ವಾ, ಹಾಗಾಗಿ ಸ್ವಲ್ಪ ಲಾರ್ಜ್ ಸೈಜ್ ಇದೆ. ಚಾರ್ಜಿಂಗ್ ಸ್ಪೀಡ್ ತುಂಬಾ ಚೆನ್ನಾಗಿದೆ, ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಮಾಡಬಹುದು. ಇನ್ನ ಚಾರ್ಜರ್ ಜೊತೆಗೆ ಬೇರೆ ಏನು ಸಿಗ್ತಾ ಇಲ್ಲ, ಒಂದ್ ಚಿಕ್ಕದೊಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇನ್ನ ಚಾರ್ಜಿಂಗ್ ಸ್ಪೀಡ್ ಚೆಕ್ ಮಾಡಿ ನೋಡೋಣ. ಇನ್ ನೋಡಬಹುದು ಈಗ 37% ಇದೆ. ಅದು ಆಕ್ಚುಲಿ ಫುಲ್ ಚಾರ್ಜ್ ಆಗ್ಲಿಕ್ಕೆ ನಮಗೆ ಜಸ್ಟ್ 36 ಮಿನಿಟ್ಸ್ ತೋರಿಸ್ತಾ ಇದೆ, ಅಂದ್ರೆ 100% ಚಾರ್ಜ್ ಆಗ್ಲಿಕ್ಕೆ. ನಮ್ಮ ರಿವ್ಯೂಸ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ಫಾಸ್ಟ್ ಅಂಡ್ ಕ್ವಿಕ್ ಆಗಿರುತ್ತೆ. ಹಾಗೆ ಎಲ್ಲ ಯೂಸರ್ಗೂ ಕೂಡ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು, ಆ ತರ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಇನ್ ಡೆಪ್ ಯಾವ ಸಬ್ಜೆಕ್ಟ್ ಇದ್ರು ಈಸಿಯಾಗಿ ಹೇಳೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಮೋರ್ AI ಮತ್ತು ಗ್ಯಾಜೆಟ್ ಅನ್ಬಾಕ್ಸಿಂಗ್ ವಿಡಿಯೋಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆಯೋದು ಮಾತ್ರ ಮರಿಬೇಡಿ.